ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋನ ನಾನು ತುಂಬಾ ಖುಷಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರ ಅಕೌಂಟ್ಗೂ ಕ್ರೆಡಿಟ್ ಆಗ್ತಾ ಇದೆ. ಇಷ್ಟು ದಿನ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಒಂದು ವೀಕ್ ಬರುತ್ತೆ ಗೃಹಲಕ್ಷ್ಮಿಯ ಹಣ ಅಂತ ಹೇಳ್ತಿದೆ. ಬಟ್ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಇವತ್ತು ಕ್ರೆಡಿಟ್ ಆಗಿರೋ ರೀಸನ್ ಇಂದಾನೆ ವಿತ್ ಪ್ರೂಫ್ ನೋಡಿನೇ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆಕ್ಚುಲಿ ನಮ್ಮ ಮೈಸೂರಲ್ಲೇನೆ ತುಂಬಾ ಜನಕ್ಕೆ ಕ್ರೆಡಿಟ್ ಆಗಿದೆ. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿಗೆನೆ ಕ್ರೆಡಿಟ್ ಆಗಿಲ್ಲ. ಇನ್ನು ನನ್ಗಂತೂ ಬರೋದಿಲ್ಲ ಗೃಹಲಕ್ಷ್ಮಿ ಹಣ. ಸೊ ಇನ್ನು ನಮ್ಮ CM ಸಿದ್ದರಾಮಯ್ಯ ಅವ್ರು ಹೇಳಿದ್ದು ಏನು ಅಂತಂದ್ರೆ 1 ವೀಕ್ ಕೂಡ ಆಗಿಲ್ಲ ಅವ್ರು ಹೇಳಿ. ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ 2 ರಿಂದ 3 ದಿನಗಳಲ್ಲಿ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ, ಇದು ಖಚಿತ ಅಂತ ಹೇಳಿದ್ರು. ಸೊ ತುಂಬಾ ಜನ ಕೇಳಿ 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 ಏನಕ್ಕೆ ಡಿಲೇ ಆಗಿದೆ, ಏನಕ್ಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದೀರಾ, 11 ಮತ್ತೆ 12ನೇ ಕಂತಿನ ಹಣ ಏನಕ್ಕೆ ನಮ್ಮ ಖಾತೆಗೆ ಬರ್ತಾ ಇಲ್ಲ ಅಂತ ತುಂಬಾ ಜನ ಎಲ್ಲ ಇಂಟರ್ವ್ಯೂಗಳಲ್ಲಿ ಅವ್ರು ಮೀಡಿಯಾ ಮುಂದೆ ಬಂದಾಗ CM ಸಿದ್ದರಾಮಯ್ಯ ಅವ್ರಿಗಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, ಎಲ್ಲರೂ ಕೇಳ್ತಿದ್ದಂತ ಪ್ರಶ್ನೆ ಗೃಹಲಕ್ಷ್ಮಿ ಹಣ 11ನೇ ಕಂತು ಮತ್ತೆ 12ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾಕಂತಂದ್ರೆ ನೀವು 2 ತಿಂಗಳಿಂದ ಹಣನ ಕೊಟ್ಟಿಲ್ಲ ನಮ್ಗೆ, ಇದಕ್ಕೆ ಆನ್ಸರ್ ಮಾಡಿ ಅಂತ ಕೇಳ್ತಾ ಇದ್ರು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆನ್ಸರ್ ಮಾಡ್ತಾ ಇದ್ದಿದ್ದು ಬರುತ್ತೆ, ನಾವು ಎಲ್ಲರ ಅಕೌಂಟ್ಗೆ ಹಾಕಿದೀವಿ, ಕ್ರೆಡಿಟ್ ಆಗುತ್ತೆ ಆದಷ್ಟು ಬೇಗ, ಸ್ವಲ್ಪ ಸರ್ವರ್ ಇಶ್ಯೂ ಇದ್ದಿದ್ದ ರೀಸನ್ ಇಂದ ಆಗ್ತಾ ಇಲ್ಲ, ಬಟ್ ವೆರಿ ಸೂನ್ ಆಗುತ್ತೆ ಅಂತ ಹೇಳಿದ್ರು. ಸಮ್ ಇಶ್ಯೂಸ್ ಇಂದ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಬಟ್ CM ಸಿದ್ದರಾಮಯ್ಯ ಅವರು ಥಟ್ ಅಂತ ಹೇಳಿದ್ರು, ಇನ್ನು 2 ರಿಂದ 3 ದಿನದಲ್ಲಿ ನಿಮ್ಮ ಖಾತೆಗೆ 11ನೇ ಕಂತಿನ ಹಣ ಕ್ರೆಡಿಟ್ ಆಗುತ್ತೆ. ನಾನು ಹೇಳಿದ್ದೀನಿ ಕ್ರೆಡಿಟ್ ಮಾಡಬೇಕು ಎಲ್ಲರ ಖಾತೆಗೆ, ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ 11ನೇ ಕಂತಿನ ಹಣ ಜಮಾ ಆಗ್ಬೇಕು ಅಂತ ಹೇಳಿದ್ದೀನಿ ಅಂತಂದ್ರು. ಸೊ ನುಡಿದಂತೆ ನಡೆದಾಯ್ತು ಇವಾಗ. ಯಾಕಂತಂದ್ರೆ CM ಸಿದ್ದರಾಮಯ್ಯ ಅವರು ಹೇಳಿದ್ದು 3 to 4 ಡೇಸ್ಗೆನೆ ನಿಮ್ಮ ಖಾತೆಗೆ ಅಕೌಂಟ್ಗೆ ಹಣ ಜಮೆ ಆಗ್ತಾ ಇದೆ. ಇನ್ನು ಯಾರಿಗೆಲ್ಲ ಬಂದಿಲ್ಲ ಅಲ್ವಾ, ಸೊ ಅವರೆಲ್ಲ ಏನು ವರಿನೇ ಮಾಡಬೇಡಿ. ವಿತಿನ್ 2 ಡೇಸ್ ಅಲ್ಲಿ ಕಂಪ್ಲೀಟ್ 11ನೇ ಕಂತಿನ ಹಣ ಯಾವ ಗೃಹಲಕ್ಷ್ಮಿಯರಿಗೆ ಸೇರ್ಬೇಕಿತ್ತು ಅವರೆಲ್ಲರಿಗೂ ಸೇರ್ತಾ ಇದೆ. ಅಂಡ್ BPL ಕಾರ್ಡ್ ಯಾರ್ಯಾರು ಹೊಂದಿದ್ದೀರಾ, ಒಂದಷ್ಟು ರಿಜೆಕ್ಷನ್ಗಳಾಗಿದ್ದಾವೆ, ಅವ್ರನ್ನೆಲ್ಲ ಕ್ಯಾನ್ಸಲ್ ಮಾಡಿರ್ತಾರೆ. ವಿತಿನ್ 2 ಡೇಸ್ ಅಲ್ಲಿ ಆಲ್ಮೋಸ್ಟ್ ಅವರ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, BPL ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ಪರ್ಫೆಕ್ಟ್ ಇರೋರಿಗೆ ಮಾತ್ರ ಕ್ರೆಡಿಟ್ ಆಗುತ್ತೆ. ಇಲ್ಲ ಅಂತಂದ್ರೆ ರಿಜೆಕ್ಟ್ ಆಯ್ತು ಅಂತಂದ್ರೆ ಇನ್ ಯಾವಾಗ್ಲೂ ಗೃಹಲಕ್ಷ್ಮಿ ಹಣ ನಿಮ್ಮ ಕೈ ಸೇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು 11ನೇ ಕಂತಿನ ಹಣ ಹೆಂಗೋ ಬರ್ತಾ ಇದೆ, ಕನ್ಫರ್ಮ್ ಬಂದೇ ಬರುತ್ತೆ, ಬರ್ದಾರವ್ರಿಗೂ ಕೂಡ ಬಂದೇ ಬರುತ್ತೆ ಅಂತ ಹೇಳಿದ್ದಾಯ್ತು. ಇನ್ನು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದೇ ನಿಮ್ಮ ಪ್ರಶ್ನೆ. ಸೊ ಇದಕ್ಕೆ ಆನ್ಸರ್ ಮಾಡಿಲ್ಲ CM ಸಿದ್ದರಾಮಯ್ಯ ಅವ್ರು ಹೇಳಿದ್ದು, ನಾನು 11ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳಿದ್ದೀನಿ, ತಿಳಿಸಿದ್ದೀನಿ, ಬರುತ್ತೆ ಅಂತ ಹೇಳಿದ್ರು. ಅದನ್ನ ಕ್ಲಿಯರ್ ಕಟ್ ಆಗಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಬಟ್ 12ನೇ ಕಂತಿನ ಬಗ್ಗೆ ಮಾತುಕತೆ ಇಲ್ಲ. ನೋಡೋಣ ಏನೇನೆಲ್ಲ ಅಪ್ಡೇಟ್ಗಳು ಬರುತ್ತೆ ಅಂತ ಕಾದು ತಾಳ್ಮೆಯಿಂದ ನೋಡೋಣ. ಅಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ.